ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಸೋಮವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಈವ್ನಿಂಗ್ ರೊಟೀನ್ ಹೆಂಗಿರುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಾಗಿತ್ತು. ತುಂಬ ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ಪೈಪ್ಗೂ ಕೂಡ ವ್ಯಾಲಿಡಿಟಿ ಇರುತ್ತೆ, ಅಂದರೆ ಎಕ್ಸ್ಪೈರಿ ಇರುತ್ತೆ. ನೋಡಿಕೊಂಡು ನೀವು ಚೆಕ್ ಮಾಡಿಕೊಂಡು ಪೈಪ್ನ ಚೇಂಜ್ ಮಾಡ್ತಾ ಇರಬೇಕು. ಮನೆಯಲ್ಲಿ ಸ್ವಲ್ಪ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು. ಯಾಕೆ ಹಿಂಗೆ ಬರ್ತಾ ಇದೆ ಅಂತ ನೋಡಿದಾಗ ಸ್ವಲ್ಪ ಲೀಕ್ ಆಗ್ತಾ ಇತ್ತು ಅನಿಸುತ್ತೆ. ಅವಾಗ ಚೆಕ್ ಮಾಡಿದಾಗ ಇದ್ರ ಪೈಪ್ದು ವ್ಯಾಲಿಡಿಟಿ ಕೂಡ ಮುಗ್ದೋಗಿತ್ತು. ಸೊ ಹಾಗಾಗಿ ನೀವು ಆ ಥರ ಏನಾದ್ರೂ ಸ್ಮೆಲ್ ಬರ್ತಾ ಇದೆ ಅಂತ ಅನಿಸ್ದಾಗ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದು ಜುಲೈ 24 ಚೇಂಜ್ ಮಾಡಬೇಕಾಗಿತ್ತು. ಆಲ್ಮೋಸ್ಟ್ ಇದೇ ಮಂತಲ್ಲೇ ಚೇಂಜ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಕರೆಕ್ಟಾಗಿ ನೋಡಿಕೊಂಡು ಸಿಲಿಂಡರ್ ತೊಗೊಂಡು ಬರ್ತಾರಲ್ವ, ಇಲ್ಲಾಂತಂದರೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಅಲ್ಲಿ ನೀವು ಈ ಥರ ಪೈಪ್ನ ತೊಗೊಂಡು ಬಂದು ಫಿಟ್ ಮಾಡ್ಕೋಬೇಕಾಗತ್ತೆ. ಅವರೇ ತೊಗೊಂಡು ಬಂದಿದ್ರಲ್ವ, ಸೊ ಹಾಗಾಗಿ ಅವ್ರ ಹತ್ರನೇ ಈ ಗ್ಯಾಸ್ ಸಿಲಿಂಡರ್ ಪೈಪ್ನ ಫಿಟ್ ಮಾಡಿಸ್ಕೊಂಡಿದ್ದಾಯಿತು. ಹಾಗೆ ಇದ್ರ ಮೇಲೂ ಕೂಡ ಬರೆದಿರ್ತಾರೆ 2028 ಜುಲೈಗೆ ಇದು ಎಕ್ಸ್ಪೈರಿ ಆಗುತ್ತೆ. ಅವಾಗ ಏನಾದ್ರೂ ಗ್ಯಾಸ್ ಮೇಲೆ ಬರ್ತಾ ಇದೆ ಅಂದರೆ ನೆಗ್ಲೆಕ್ಟ್ ಮಾಡ್ದೇ ಚೆಕ್ ಮಾಡ್ಕೊಳ್ಳಿ. ಏನಾದ್ರೂ ಚೇಂಜಸ್ ಮಾಡ್ಕೋಬೇಕಿದ್ರೆ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಸುಮ್ಮನೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅಷ್ಟೇ. ಮೊದಲಿದ್ದವರು ಈ ಪೈಪ್ನಲ್ಲಿ ಅರ್ಧ ಮಾತ್ರ ಕಟ್ ಮಾಡಿ ಹಾಕಿದ್ದಾರೆ, ಅರ್ಧ ಮೀಟರ್ ಅಷ್ಟು. ಸೊ ಅದಕ್ಕೆ ಸ್ವಲ್ಪ ಸ್ಮೆಲ್ ಬರ್ತಾ ಇತ್ತು ಅನಿಸುತ್ತೆ. ಅಂಕಲ್ನ ಕೇಳಿದಾಗ ಅವರು ಈ ಥರ ಎಲ್ಲ ಕಟ್ ಮಾಡಿ ಹಾಕಬಾರ್ದು, ಫುಲ್ ಏನಿದೆ ಅಷ್ಟನ್ನೇ ಹಾಕ್ಕೊಳ್ಳಿ. ಅದು ಎಕ್ಸ್ಟ್ರಾ ಬಂದರೂ ಪರವಾಗಿಲ್ಲ, ಸೈಡಲ್ಲೆಲ್ಲ ಕಾಣಿಸಿದ್ರೂ ಪರವಾಗಿಲ್ಲ, ಫುಲ್ ಏನಿದೆ ಹಂಗೇ ಸೆಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ಹಾಗೆ ಹಾಕಿಸ್ಕೊಂಡಿದ್ದಾಯಿತು. ನೀವು ಈ ಥರ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಏನಾದರೂ ಎಕ್ಸ್ಪೈರಿ ಆಗಿದ್ದರೆ ಪೈಪ್ನ ಚೇಂಜ್ ಮಾಡ್ಕೊಳ್ಳಿ. ಈವ್ನಿಂಗ್ ಅಷ್ಟರಲ್ಲಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ದೀಪನ ಹಚ್ತೀನಿ. ಅದಕ್ಕಿಂತ ಮುಂಚೆ, ಅಂದರೆ ಲೈಟ್ ಹಾಕೋದಕ್ಕಿಂತ ಮುಂಚೆ ಬಾಗಿಲಿಗೆ ಸ್ವಲ್ಪ ನೀರನ್ನು ಚಿಮುಕಿಸಿ ಅದಾದ ನಂತರ ದೀಪನ ಹಚ್ತೀನಿ. ಹಾಗೆಯೇ ದೇವ್ರ ಮನೆ ಕ್ಲೀನಿಂಗ್ ವಿಚಾರದಲ್ಲೂ ಕೂಡ ಕೆಲವೊಂದಷ್ಟು ಕ್ವೆಶನ್ಸ್ಗಳು ಬಂದಿತ್ತು. ಏನಂದರೆ, ನೀವು ಗುರುವಾರ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತೀರಾ ಅಲ್ವಾ, ಗುರುವಾರ ದೀಪನ ಹಚ್ಚೋದಿಲ್ವಾ ಈವ್ನಿಂಗ್ ಟೈಮ್ನಲ್ಲಿ ಅಂತ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ನಾನು ದೀಪನ ಹಚ್ಚೋದಕ್ಕೆ ಹೋಗೋದಿಲ್ಲ, ಲೈಟ್ ಮಾತ್ರ ಆನ್ ಮಾಡ್ತೀನಿ ಅಷ್ಟೇ. ನಮಗೆ 2 ಆಪ್ಷನ್ ಇರುತ್ತೆ. ಗುರುವಾರ ಸಾಯಂಕಾಲ ಪೂಜೆ ಮಾಡಬೇಕು ಅಂತ ಅಂದರೆ ಗುರುವಾರ ದೇವ್ರ ಮನೆ ಏನು ಕ್ಲೀನ್ ಮಾಡ್ಕೊಳ್ಳದೆ ಶುಕ್ರವಾರ ಮಾಡಬೇಕಾಗತ್ತೆ. ಆವಾಗ ನಾವು ಶುಕ್ರವಾರ ಕಳಸನ ತೆಗಿಬೇಕಾಗತ್ತೆ. ಶುಕ್ರವಾರ ಕಳಸ ತೆಗೆಯೋದು ಅಷ್ಟೊಂದು ಸರಿ ಇರೋದಿಲ್ಲ ಅಂತ ತುಂಬ ಜನ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಗುರುವಾರ ಮಧ್ಯಾಹ್ನನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತೀನಿ. ನಮಗೆ 2 ಆಪ್ಷನ್ ಏನು ಅಂತಂದರೆ, ನಾನು ಮೊದಲೇ ಹೇಳಿದಾಗೆ ನೀವು ಗುರುವಾರನೂ ಪೂಜೆ ಮಾಡಬೇಕು ಅಂದರೆ ಶುಕ್ರವಾರ ಕಳಸ ತೆಗಿಬೇಕಾಗತ್ತೆ. ನಿಮಗೆ ಶುಕ್ರವಾರ ಕಳಸ ತೆಗಿಯೋದು ತಪ್ಪು ಅಂದರೆ ಗುರುವಾರನೇ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನಮಗೆ ಯಾವುದು ಮುಖ್ಯ ಅನ್ನೋದನ್ನು ನಾವೇ ಡಿಸೈಡ್ ಮಾಡ್ಕೋಬೇಕು. ಗುರುವಾರ ಸಾಯಂಕಾಲ ಪೂಜೆ ಮಾಡೋದು ಮುಖ್ಯ ಅಂದರೆ ಗುರುವಾರ ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೇಡಿ. ಇಲ್ಲ ಶುಕ್ರವಾರ ಕಳಸ ತೆಗೆಯೋದು ತಪ್ಪಾಗುತ್ತೆ ಅನ್ನೋದಾದರೆ ನೀವು ಗುರುವಾರನೇ ದೇವ್ರ ಮನೆನ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಾನೇನು ಮಾಡ್ಕೋತೀನಿ ಅಂತಂದರೆ, ಗುರುವಾರ ದೀಪ ಹಚ್ಚದೇ ಇದ್ರೂ ಪರವಾಗಿಲ್ಲ, ಬೆಳಗ್ಗೆ ಮಾತ್ರ ಪೂಜೆ ಮಾಡಿರ್ತೀನಿ. ಸಾಯಂಕಾಲ ದೀಪ ಹಚ್ಚದೇ ಇದ್ರೂ ಪರವಾಗಿಲ್ಲ, ಶುಕ್ರವಾರ ಮಾತ್ರ ಕಳಸ ತೆಗಿಯೋದು ಬೇಡ ಅಂತ ಗುರುವಾರನೇ ಕ್ಲೀನ್ ಮಾಡ್ಕೋತೀನಿ. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ದೀಪ ಹಚ್ಚಿ ಗಂಧದ ಕಡ್ಡಿ ಹಚ್ಚಿ ಪೂಜೆನೆಲ್ಲ ಮುಗಿಸ್ಕೊಂಡಿದ್ಮೇಲೆ ಇಲ್ಲಿ ಟೀ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಮಸಾಲ ಟೀ ಪುಡಿ ಕೂಡ ಖಾಲಿಯಾಗಿತ್ತು. ತುಂಬ ಜನ ಕೇಳ್ತಾ ಇದ್ರಿ ಮಸಾಲ ಟೀ ಪುಡಿ ರೆಸಿಪಿನ ಶೇರ್ ಮಾಡಿ ಅಂತ. ಇವಾಗ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಎಲ್ಲ ಬೇಕು, ಅದನ್ನೆಲ್ಲ ತರಿಸ್ಕೊಂಡು ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಇವತ್ತು ಶುಂಠಿ ಏಲಕ್ಕಿ ಟೀ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸಾರಿ ಪೂಜೆ ಆದಮೇಲೆ ಮಾಡ್ಕೋತೀನಿ ಟೀನ, ಏನಾದ್ರೂ ಕಾಫಿ ಟೀ ಮಾಡ್ಕೊಳ್ಳೋದಿದ್ರೆ. ಕೆಲವೊಂದು ಸಾರಿ ಪೂಜೆಗಿಂತ ಮುಂಚೆನೇ ಮುಗಿಸ್ಕೊಂಡಿರ್ತೀನಿ, ಪೂಜೆ ಆದಮೇಲೆ ಟೀ ಮಾಡ್ಕೋತೀನಿ ಅಂತ ಏನಿಲ್ಲ. ಯಾವಾಗಲಾದರೂ ಕುಡಿಬೇಕು ಅನಿಸಿದ್ರೆ ಅವಾಗವಾಗ ಮಾಡ್ಕೋತಾ ಇರ್ತೀನಿ. ಇವ್ರನ್ನೂ ಕೇಳಿದೆ ಬೇಡ ಅಂತ ಹೇಳಿದ್ರಲ್ವ, ಸೊ ಹಾಗಾಗಿ ಪೂಜೆನ ಮುಗಿಸ್ಕೊಂಡು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಶುಂಠಿ ಏಲಕ್ಕಿ ಟೀ ಮಾಡ್ಕೊಳ್ಳೋದಕ್ಕೆ ಒಂದು ಕುಟಾಣಿಗೆ ಶುಂಠಿ ಮತ್ತು ಏಲಕ್ಕಿನ ಹಾಕಿ ಕುಟ್ಟಿ ರೆಡಿ ಮಾಡ್ಕೋತೀನಿ. ಇದಕ್ಕಿಂತ ನಾವು ಮಸಾಲೆ ಟೀಗೆ ಬಳಸುವಂಥ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡ್ರೆ, ಕಡಿಮೆ ಕ್ವಾಂಟಿಟಿಯಲ್ಲೇ ಮಾಡಿ ಇಟ್ಕೊಂಡ್ರೆ, ಬೇಕು ಅಂದಾಗ ಜಸ್ಟ್ ಒಂದು ಚಿಟಿಕೆಯಷ್ಟು ಮಸಾಲ ಪುಡಿ ಹಾಕ್ಕೊಂಡ್ರೆ ಮಸಾಲ ಟೀ ರೆಡಿಯಾಗಿ ಹೋಗ್ಬಿಡುತ್ತೆ. ನಾರ್ಮಲ್ ಟೀ ಮಾಡ್ತೀವಲ್ವ, ಅದಕ್ಕೇ ಕೊನೆಯಲ್ಲಿ ಹಾಕ್ಕೊಂಬಿಡೋದಷ್ಟೇ. ಎಷ್ಟು ಚೆನ್ನಾಗಿರೋದು ಗೊತ್ತಾ ಮಸಾಲ ಟೀ. ಬೇಕು ಅಂದಾಗೆಲ್ಲ ಮಾಡ್ಕೊಂಡು ಕುಡಿಬೋದು. ಈ ಥರ ಕುಟ್ಟಿ ರೆಡಿ ಮಾಡ್ಕೊಳ್ಳೋ ಅಗತ್ಯ ಏನೂ ಇರೋದಿಲ್ಲ. ಅದಕ್ಕೋಸ್ಕರ ಆಲ್ಮೋಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಖಾಲಿ ಆಗಿದೆ, ಮತ್ತೆ ಇವಾಗ ಮಾಡ್ಕೋಬೇಕು. ಮತ್ತು ಮಳೆಗಾಲ ಸ್ಟಾರ್ಟ್ ಆಗಿದೆ, ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಆ ಮಸಾಲ ಪುಡಿನ ರೆಡಿ ಮಾಡಿ ಇಟ್ಕೋಬೇಕು. ನಾಳಿದ್ರಲ್ಲಿ ಆ ಮಸಾಲ ಪುಡಿ ರೆಸಿಪಿನ ಶೇರ್ ಮಾಡ್ತೀನಿ. ನಾನು ಕೂಡ ಮಾಡಿ ಸ್ಟೋರ್ ಮಾಡ್ಕೋತೀನಿ ಅದಕ್ಕೋಸ್ಕರ. ಹಾಗೆ ಇಲ್ಲಿ ಟೀ ಕೂಡ ಮಾಡಿ ಮುಗಿಸಿದ್ದಾಯಿತು. ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಭಾನುವಾರ ಬಂದಿದ್ದರು. ಸ್ವಲ್ಪ ಪ್ರಸಾದನ ಕೂಡ ತೊಗೊಂಡು ಬಂದು ಕೊಟ್ಟಿದ್ರು. ಅದೇ ಕಡಲೆಪುರಿ ಮತ್ತು ಖಾರ ಎಲ್ಲ ಇತ್ತು. ಅದಕ್ಕೋಸ್ಕರ ಸ್ನ್ಯಾಕ್ಸ್ ಏನು ಮಾಡಿಲ್ಲ, ಪ್ರಸಾದನೇ ಇತ್ತಲ್ವ ಅಂತ.
ಆ ಥರ ಸ್ನ್ಯಾಕ್ಸ್ ಯಾವುದೂ ಇಲ್ಲ ಅಂತಂದರೆ ಹಪ್ಪಳನಾದ್ರೂ ಎಣ್ಣೆಗೆ ಹಾಕ್ಕೊಂಡು ತಿಂತೀವಿ, ಇಲ್ಲಾಂದರೆ ಹಪ್ಪಳ, ಸಂಡಿಗೆ, ಚಕ್ಲಿ ಎಲ್ಲ ಮಾಡಿಟ್ಕೊಂಡಿರ್ತೀವಲ್ವ ಅದನ್ನೆಲ್ಲ ಎಣ್ಣೆಗೆ ಹಾಕ್ಕೊಂಡು ತಿನ್ನೋದು. ಒಟ್ಟಿನಲ್ಲಿ ಏನಾದ್ರೂ ಟೀ ಜೊತೆ ಇರಲೇಬೇಕು ಅಂತ ಅನಿಸ್ತಾ ಇರುತ್ತೆ. ವಿತೌಟ್ ಸ್ನ್ಯಾಕ್ಸ್ ಟೀ ಕುಡಿಯೋದಕ್ಕೆ ಬೋರ್ ಆಗ್ತಾ ಇರುತ್ತೆ. ನಿಮಗೂ ಹಿಂಗೆ ಅನಿಸುತ್ತಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಟೀನೆಲ್ಲ ಸರ್ವ್ ಮಾಡಿ ಟೀನು ಕೂಡ ಕುಡ್ದಿದ್ದಾಯಿತು. ಹಾಗೆ ಡಿನ್ನರ್ಗೆ ಸಿಂಪಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ನನ್ನ ಹಸ್ಬೆಂಡ್ಗೆ ಈ ಥರ ರಸಮ್ ರೈಸ್ ಎಲ್ಲ ಇಷ್ಟನೇ ಆಗೋದಿಲ್ಲ ನಾರ್ಮಲಾಗಿ. ಬಟ್ ಇವತ್ತು ಮಧ್ಯಾಹ್ನ ಸ್ವಲ್ಪ ಹೆವಿಯಾಗಿ ಊಟ ಆಗಿತ್ತು, ಅದಕ್ಕೆ ರಸಮ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವ್ರಿಗೆ ಹೇಳಿದಾಗ ಈ ಥರ ಕುಕ್ಕರ್ನಲ್ಲಿ ಬೇಡ, ರೈಸ್ ಬೇರೆ ಮತ್ತು ರಸಮ್ ಬೇರೆ ಆ ಥರ ಮಾಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ಅದನ್ನೇ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಹಾಗೇ ನಮ್ಮ ಅದಕ್ಕೆ ಸ್ವಲ್ಪ ಮೈಸೂರು ಪಾಕ್ ಮಾಡಿದ್ರಂತೆ, ಅದನ್ನು ಕೊಟ್ಟು ಕಳಿಸಿದ್ರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಮಗೆ ಯೂಶಲಿ ಈ ಸಾಫ್ಟಾಗಿರುತ್ತಲ್ಲ ಮೈಸೂರು ಪಾಕು, ಆ ಥರ ಇಷ್ಟ ಆಗೋದಿಲ್ಲ. ನನಗೆ ಪರ್ಸ್ನಲಿ ಸಾಫ್ಟಾಗಿರುವಂಥ ಮೈಸೂರು ಪಾಕ್ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಈ ಥರ ಗಟ್ಟಿಯಾಗಿ ಇರಬೇಕು. ನಾನು ಚೈಲ್ಡ್ಹುಡ್ಡಲ್ಲಿ ಇದ್ದಾಗ ಜಾಸ್ತಿ ತಿಂತಾಯಿದ್ದಿದ್ದು ಈ ಥರ ಗಟ್ಟಿಯಾಗಿರುವಂಥ ಮೈಸೂರು ಪಾಕ್. ಆದರೆ ಈ ಮೈಸೂರು ಪಾಕ್ ಇದೆ ಅಲ್ವಾ, ಅದರಲ್ಲಿ ಅರ್ಧದಷ್ಟು ಮಾತ್ರ ಇರೋದು, ಇನ್ನೊಂದು ಸ್ವಲ್ಪ ಉದ್ದ ಇರೋದು ಅಷ್ಟೇ. ಯಾರಿಗೆಲ್ಲ ನೆನಪಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ₹1 ಒಂದು ಮೈಸೂರು ಪಾಕ್ ಪೀಸ್ ಕೊಡೋರು, ಇವಾಗ ಅದೇ ಒಂದು ಮೈಸೂರು ಪಾಕ್ ಪೀಸ್ಗೆ ₹5 ಅಷ್ಟು ಆಗಿದೆ. ಹಾಗೆ ಇಲ್ಲಿ ಡಿನ್ನರ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. 3 ಟೊಮೆಟೊನ ತೊಗೊಂಡಿದ್ದೀನಿ, ಟೊಮೆಟೊ ರಸಮ್ ಮಾಡ್ಕೊಳ್ಳೋಣ ಅಂತ. ಇದು ನಮ್ಮ ಅತ್ತೆ ರೆಸಿಪಿ, ಅಂದರೆ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡುವಂತಹ ರಸಮ್. ಇದು ತುಂಬ ಸಿಂಪಲ್ ಮಾಡ್ಕೊಳ್ಳೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಇದರಲ್ಲೂ ಕೂಡ ಒಂದು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕಾಗಿತ್ತು. ನಾರ್ಮಲಾಗಿ ನಾವು ಮಸಾಲೆ ರುಬ್ಕೊಳ್ಳೋದಕ್ಕೆ ಅಂತ ಕೆಲವೊಂದು ಸಾರಿ ಟೊಮ್ಯಾಟೊನ ಕಟ್ ಮಾಡ್ದೇ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಂಬಿಟ್ಟಿರ್ತೀವಿ. ನೋಡಿ ಇದರಲ್ಲಂತೂ ನನಗೆಷ್ಟು ಶಾಕ್ ಆಯಿತು ಅಂತಂದರೆ, ಈ ಟೊಮೆಟೊನ ಹಿಂಗೆ ಇಡಿದ್ರೆ ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ, ಎಲ್ಲೂ ಕೂಡ ಟೊಮೆಟೊ ಹೋಗಿದೆ ಅಂತಲೇ ಅನಿಸೋದಿಲ್ಲ. ನೋಡಿ ಈ ಥರ ಫುಲ್ ಮೇಲ್ಗಡೆ ಎಲ್ಲ ತುಂಬ ಚೆನ್ನಾಗಿದೆ, ಕಟ್ ಮಾಡಿದ್ರೆ ಮಾತ್ರ ಈ ರೀತಿ ಆಗಿದೆ. ಇದರೊಳಗಡೆ ಹುಳ ಕೂಡ ಇತ್ತು. ಅದಕ್ಕೋಸ್ಕರ ನೀವೇನಾದ್ರೂ ಟೊಮೆಟೊನ ಬೇಯಿಸ್ಕೊಳ್ಳೋವಾಗ ಆದಷ್ಟು ಅರ್ಧಕ್ಕೆ ಕಟ್ ಮಾಡಿಕೊಂಡು ನೋಡಿಕೊಂಡು ಚೆಕ್ ಮಾಡಿಕೊಂಡು ಆನಂತರ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ಳಿ. ಡೈರೆಕ್ಟಾಗಿ ಓಪನ್ ಮಾಡ್ದೇ, ಅಂದರೆ ಟೊಮ್ಯಾಟೊನ ಕಟ್ ಮಾಡ್ದೇ ಕುಕ್ಕರ್ಗೆ ಹಾಕಿ ಬೇಯಿಸ್ಕೋಬಾರ್ದು. ನೀವು ಯಾವುದೇ ಮಸಾಲೆ ರುಬ್ಕೊಳ್ಳಿ, ಯಾವುದೇ ರಸಮ್ ಮಾಡಿ, ಈ ಥರ ಚೆಕ್ ಮಾಡ್ಕೊಂಡು ಒಂದು ಸಾರಿ ಆನಂತರ ಟೊಮ್ಯಾಟೊನ ಬಳಸ್ಕೊಳ್ಳಿ. ಇವಾಗ ಕಟ್ ಮಾಡಿಟ್ಕೊಂಡಿರುವಂಥ ಟೊಮ್ಯಾಟೊನೆಲ್ಲ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಇದನ್ನು ಬೇಯೋದಕ್ಕೆ ಇಟ್ಕೋತೀನಿ. ಹಾಗೆ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಕೂಡ ಬೇಕು, ಅದನ್ನು ಕೂಡ ಕಟ್ ಮಾಡ್ಕೊಂಡು ಸೇರಿಸ್ಕೋತೀನಿ. ಅಷ್ಟರಲ್ಲಿ ಒಲೆನೂ ಕೂಡ ಹಚ್ಚಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಇದಕ್ಕೆ ಬೇಕು ಅಂದರೆ ಹಸಿಮೆಣಸಿನ್ಕಾಯಿನ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ರಸಮ್ ಇದು. ಜಾಸ್ತಿ ಪದಾರ್ಥಗಳು ಕೂಡ ಯಾವುದು ಬೇಡ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೊಳ್ಳುವಂತಹ ರಸಮ್ ಇದು. ಇದಕ್ಕೆ ಬೇಳೆನೆಲ್ಲ ಬೇಯಿಸ್ಕೊಂಡು ಸೇರಿಸ್ಕೊಳ್ಳೋ ಅಗತ್ಯ ಇಲ್ಲ. ಹಾಗೆ ಹಸಿಮೆಣಸಿನ್ಕಾಯಿನ ಸೇರಿಸಿದ ನಂತರ ಮತ್ತೆ ಅದನ್ನು ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಎತ್ತಿಟ್ಕೊಂಡು ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಬೇಕು. ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ಕೋತೀನಿ. ಕೆಲವರು ಇದನ್ನು ಕ್ರಷ್ ಮಾಡಿಕೊಂಡು ಸೇರಿಸ್ಕೋತಾರೆ. ನಾನು ಕೆಲವೊಂದು ರಸಮ್ಗಳಿಗೆ ಇದನ್ನು ಕ್ರಷ್ ಮಾಡಿಕೊಂಡು, ಅಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೋತೀವಲ್ವ ಅದ್ರ ಜೊತೆಗೇ ಹಾಕ್ಕೊಂಡಿರ್ತೀನಿ. ಬಟ್ ಇವತ್ತಿನ ರಸಮ್ಗೆ ಇದನ್ನು ಒಗ್ಗರಣೆಗೆ ಸೇರಿಸ್ಕೋತೀನಿ. ಹಾಗೆ ಇದಕ್ಕೆ ಸೈಡ್ ಡಿಶ್ ಆಗಿ ತೊಂಡೆಕಾಯಿ ಪಲ್ಯನ ಮಾಡ್ಕೋತಾ ಇದ್ದೀನಿ. ಇದು ಕೂಡ ತುಂಬ ಸಿಂಪಲಾಗಿ ಮಾಡ್ಕೊಳ್ಳುವಂಥದ್ದು. ಇದನ್ನು ಪೂಜಿಕ ಫುಡ್ಗೆ ಅಂತ ಶೂಟ್ ಮಾಡ್ಕೋತಾ ಇದ್ದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ರೆಸಿಪಿ ನೀನು ಶೇರ್ ಮಾಡ್ತಾ ಇಲ್ಲ, ಬರೀ ರಸಮ್ ರೆಸಿಪಿ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಟೊಮ್ಯಾಟೊನೂ ಕೂಡ ಬೇಯ್ತಾ ಇರುತ್ತೆ. ಇನ್ನೊಂದು ಸೈಡಲ್ಲಿ ಇಲ್ಲಿ ಸ್ವಲ್ಪ ಜೀರಿಗೆ ಹಾಗೆಯೇ ಕಾಳು ಮೆಣಸನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಕಾಳು ಮೆಣಸು ಕಣ್ಣಳ್ತೆಲೇ ಅಳತೆ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೌಡರ್ ಮಾಡ್ಕೋತೀನಿ. ಇಲ್ಲಾಂದರೆ ಕುಟಾಣಿಗೂ ಹಾಕಿ ರಫ್ ಆಗಿ ಅದನ್ನು ಪೌಡರ್ ಮಾಡ್ಕೋಬೋದು, ಸ್ವಲ್ಪ ತರಿಯಾಗಿ. ಇಲ್ಲ ಅಂತಂದರೆ ಈ ರೀತಿ ಸ್ವಲ್ಪ ಸ್ಮೂತಾಗಿರೋ ಥರ ಕೂಡ ಪೌಡರ್ ಮಾಡ್ಕೋಬೋದು. ಹಾಗೆ ಈ ತೊಂಡೆಕಾಯಿ ಪಲ್ಯಕ್ಕೆ ಸ್ವಲ್ಪ ಕಡಲೆ ಬೀಜ ಕೂಡ ಬೇಕು, ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ತರಿಯಾಗಿ ಪೌಡರ್ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಕಡಲೆ ಬೀಜನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಇದರಲ್ಲಿರುವಂಥ ಸಿಪ್ಪೆನ ಈಸಿಯಾಗಿ ತೆಗೆಯೋದು ಹೇಗೆ ಅಂತ ತೋರಿಸ್ತೀನಿ. ಕಡಲೆ ಬೀಜ ಬಿಸಿ ಇರೋವಾಗಲೇ, ಅಂದರೆ ಅದನ್ನು ಕೋಲ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ, ಬಿಸಿ ಇರೋವಾಗಲೇ ಬಟ್ಟೆ ಮೇಲೆ ಹಾಕಿ ಈ ರೀತಿ ಕ್ಲೋಸ್ ಮಾಡಿಕೊಂಡು ಕೈಯಿಂದ ಈ ರೀತಿ ಮಾಡ್ತಾಯಿದ್ರೆ ಈಸಿಯಾಗಿ ಅದರಲ್ಲಿರುವಂಥ ಸಿಪ್ಪೆನೆಲ್ಲ ತೆಗಿಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದುಬಿಟ್ಟಿದೆ ಅಂತ. ಬಟ್ಟೆ ಮೇಲೆ ಹಾಕ್ಕೊಂಡ್ರೆ ಬಿಸಿನೂ ಕೂಡ ತಾಕೋದಿಲ್ಲ. ಏನಾದ್ರೂ ಫಾಸ್ಟಾಗಿ ಅಡುಗೆ ಮಾಡ್ಕೋಬೇಕು, ಇವಾಗ ಇನ್ಸ್ಟೆಂಟಾಗಿ ಬೇಕು, ತಕ್ಷಣಕ್ಕೆ ಬೇಕು ಅಂದಾಗ ಈ ರೀತಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಈಸಿಯಾಗಿ ಹೋಗಿದೆ. ಕಂಪ್ಲೀಟಾಗಿ ಎಲ್ಲ ಹೋಗ್ಬಿಟ್ಟಿದೆ, ಒಂದೊಂದರಲ್ಲಿ ಮಾತ್ರ ಸಿಪ್ಪೆ ಇದೆ ಅಷ್ಟೇ, ಈಸಿಯಾಗಿ ತೆಗಿಬೋದು. ಹಾಗೆ ಸಿಪ್ಪೆನೂ ಅಷ್ಟೇ
ಈ ಥರ ಬಟ್ಟೆಗೆಲ್ಲ ಅಂಟ್ಕೊಂಡಿರುತ್ತೆ ಆಯಿತಾ, ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ. ಬರೀ ಕಡಲೆ ಬೀಜ ಮಾತ್ರ ಸೈಡಿಗೆ ತಕ್ಕೋತಾ ಇದ್ದರೆ ಸಿಪ್ಪೆನೂ ಕೂಡ ಬರೋದಿಲ್ಲ. ಜಾಸ್ತಿ ಸಿಂಕಲ್ಲಾಗಿರ್ಬೋದು ಸಿಪ್ಪೆ ಇದೆ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಇನ್ನು ಸಿಪ್ಪೆನೆಲ್ಲ ತೆಗಿಬೇಕು, ಮನೆ ತುಂಬ ಹರಡ್ಕೊಳ್ಳುತ್ತೆ ಅಂತ ಏನೂ ಇಲ್ಲ. ಈ ಥರ ಈಸಿಯಾಗಿ ಕಡಲೆ ಬೀಜದಿಂದ ಸಿಪ್ಪೆನ ತೆಗಿಬೋದು. ಅಷ್ಟರಲ್ಲಿ ಟೊಮ್ಯಾಟೊ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಫುಲ್ ಮ್ಯಾಶ್ ಆಗೋ ಥರ ಇರಬೇಕು. ಈ ಮ್ಯಾಶರಿಂದ ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಬೇಕು ಅಂದರೆ ಸಿಪ್ಪೆ ಮಾತ್ರ ತೆಗೆದು ಬಿಸಾಕ್ಬೋದು, ನಾನು ಆ ಥರ ಏನೂ ಮಾಡ್ಕೊಂಡಿಲ್ಲ, ಅದ್ರ ಸಮೇತನೇ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಇದಕ್ಕೇನೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ರಸಮ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಕುದಿಲಿಕ್ಕೆ ಬಿಡ್ತೀನಿ. ರಸಮ್ ಆಲ್ಮೋಸ್ಟು ಸ್ವಲ್ಪ ಮಾಡ್ಕೊಳ್ಳೋದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆಂದರೆ ಬೇಳೆ ಎಲ್ಲ ಹಾಕ್ಕೊಂಡಿರೋದಿಲ್ಲ ಅಲ್ವಾ, ಸ್ವಲ್ಪ ರಸಮ್ ಅನ್ನಕ್ಕೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅಂದರೆ ಅನ್ನಕ್ಕಿಂತ ರಸಮ್ ಜಾಸ್ತಿ ಇರಬೇಕು, ಅಂದರೆ ಎತ್ಕೊಂಡ್ರೆ ಕೆಳಗಡೆ ಎಲ್ಲ ಸೋರ್ತಾ ಇರಬೇಕು, ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಅದು ಕುದಿಯೋ ಅಷ್ಟರಲ್ಲಿ ಸೈಡಲ್ಲಿ ಒಗ್ಗರಣೆನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ತುಪ್ಪನ ಹಾಕಿ ಸಾಸಿವೆ ಜೀರಿಗೆನ ಹಾಕಿ ಕ್ರಷ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಕರಿಬೇವಿನ ಸೊಪ್ಪು ಹಾಗೆ ಒಣಗಿರುವಂಥ ಮೆಣಸಿನ್ಕಾಯಿನೂ ಕೂಡ ಸೇರಿಸ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ಹಿಂಗನ್ನು ರಸಮ್ಗೆ ಹಾಕ್ಕೊಳ್ಳೇಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಹಿಂಗನ್ನು ಕೂಡ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು. ಇಷ್ಟೇ ಒಗ್ಗರಣೆ. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸೈಡಲ್ಲಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಈ ರಸಮ್ನ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅಗತ್ಯ ಇಲ್ಲ. ಇನ್ನೇನು ಕುದೀತಾ ಇದೆ ಅನ್ನೋವಾಗ ಈ ಜೀರಿಗೆ ಪುಡಿ ಹಾಗೆಯೇ ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತು ಇನ್ನೇನು ಇದು ಕುದೀತಾ ಇದೆ ಅನ್ನೋವಾಗ ಒಗ್ಗರಣೆನ ಸೇರಿಸ್ಕೊಳ್ಳೋದು ಅಷ್ಟೇ. ಒಗ್ಗರಣೆನ ಸೇರಿಸಿದ ನಂತರ ಇನ್ನೊಂದು ಕುದಿಸ್ಕೊಂಡ್ರೆ ರಸಮ್ ರೆಡಿಯಾಗಿರುತ್ತೆ. ಈ ಥರ ಕಾಳು ಮೆಣಸು ಮತ್ತು ಜೀರಿಗೆ ಪುಡಿನೆಲ್ಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೊಳ್ಳೋ ಅಗತ್ಯ ಇರೋದಿಲ್ಲ. ನೋಡಿ, ಇವಾಗ ಒಗ್ಗರಣೆನ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಟ್ರೆ ರಸಮ್ ರೆಡಿಯಾಗಿರುತ್ತೆ. ಇದಕ್ಕೆ ಬೇಕು ಅಂದರೆ ಬೆಲ್ಲನ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮಾತ್ರ ಒಂದು ಚಿಟಿಕೆಯಷ್ಟು ಮಾತ್ರ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ, ಒಂದು ಚಿಕ್ಕ ಪೀಸ್ ಇರುವಂಥದ್ದು. ಇದು ಕಂಪ್ಲೀಟ್ಲಿ ಆಪ್ಷನಲ್. ಕೆಲವ್ರಿಗೆ ಬೆಲ್ಲ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ, ಹಾಕ್ಕೊಳ್ದೇ ಇದ್ದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ. ನಿಮ್ಗೆ ಹೆಂಗೆ ಬೇಕೋ ಆ ರೀತಿ ಮಾಡ್ಕೋಬೋದು. ಇನ್ನು ಬೇರೆ ಬೇರೆ ಪದಾರ್ಥಗಳನ್ನ ನೀವು ಸೇರಿಸ್ಕೋಬೇಕು ಅಂದ್ರೂ ಕೂಡ ಸೇರಿಸ್ಕೋಬೋದು. ಇದನ್ನು ಕಡಿಮೆ ಪದಾರ್ಥಗಳಲ್ಲಿ ಮಾಡ್ಕೊಳ್ಳೋವಂಥ ರಸಮ್ ಅಂತ ನಿಮ್ಮ ಜೊತೆ ಶೇರ್ ಮಾಡಿರೋದು ಅಷ್ಟೇ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಕುಡಿಯೋಕ್ಕಂತೂ ಸಖತ್ತಾಗಿರುತ್ತೆ. ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಈ ರೀತಿ ರಸಮ್ ಕುಡಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ. ಕೆಲವ್ರಿಗಂತೂ ರಸಮ್ ಅಂದರೆ ಇಷ್ಟನೇ ಆಗೋದಿಲ್ಲ, ಕೆಲವ್ರಿಗಂತೂ ರಸಮ್ ಅಂದರೆ ತುಂಬ ಇಷ್ಟ ಆಗುತ್ತೆ. ರೈಸ್ ಜೊತೆ ತಿಂದು ಹಾಗೇನೂ ಕೂಡ ಕುಡಿತಾರೆ, ಅಷ್ಟೊಂದು ಇಷ್ಟ ಇರುತ್ತೆ. ನಿಮ್ಗೆ ಯಾವ ಥರ ಇಷ್ಟ ಅಂತ ಹೇಳಿ. ಹಾಗೆ ಒಂದು ಲಿಡ್ಡನ್ನ ಕ್ಲೋಸ್ ಮಾಡಿ ಇದನ್ನು 5 ನಿಮಿಷ ಹಾಗೇ ಬಿಡ್ತೀನಿ. ಅಂದರೆ ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು 5 ನಿಮಿಷ ಹಾಗೇ ಬಿಡೋದು. ಅಷ್ಟರಲ್ಲಿ ಇಲ್ಲಿ ಪಲ್ಯನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಇದು ಕೂಡ ತುಂಬ ಬೇಗ ಆಗುವಂಥ ಪಲ್ಯ. ಇವಾಗ ಡಿನ್ನರ್ನ ಸರ್ವ್ ಮಾಡ್ಕೋತಾ ಇದ್ದೀನಿ. ಬಿಸಿ ಬಿಸಿಯಾಗಿರುವಂಥ ಅನ್ನ, ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಪಪ್ಪು ಮಾಡಿದೆ, ಅದು ಕೂಡ ಇತ್ತು, ಅದನ್ನು ಕೂಡ ಸರ್ವ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಬಿಸಿ ಬಿಸಿಯಾಗಿರುವಂಥ ಟೊಮ್ಯಾಟೊ ರಸಮ್, ಸ್ವಲ್ಪ ಮೊಸರು ಹಾಗೆ ಪಲ್ಯ ಕೂಡ ರೆಡಿ ಇತ್ತಲ್ವ, ಅದನ್ನು ಕೂಡ ಸರ್ವ್ ಮಾಡ್ಕೊಂಡಿದ್ದೀನಿ. ಹಾಗೆ ರೈಸ್ ಮೇಲೆ ಸ್ವಲ್ಪ ತುಪ್ಪ ಹಾಗೆ ನೆಂಚ್ಕೊಳ್ಳೋದಕ್ಕೆ ಸ್ವಲ್ಪ ಹಪ್ಪಳ. ಇದಾಗಿತ್ತು ಇವತ್ತಿನ ಡಿನ್ನರ್. ತುಂಬ ಹೆವಿ ಅಂತ ಏನಿಲ್ಲ, ಜಾಸ್ತಿ ಅಂತ ಕಾಣಿಸುತ್ತೆ, ಬಟ್ ಇದೆಲ್ಲ ಜಾಸ್ತಿ ಏನು ಹೆವಿ ಇರೋದಿಲ್ಲ. ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಡೈಲಿ ನಾವು ನೈಟ್ ಟೈಮ್ನಲ್ಲೇ ಬಟ್ಟೆನೆಲ್ಲ ಮಡಚಿ ಎತ್ತಿಟ್ಕೊಳ್ಳೋದು. ಅಮ್ಮನ ಬೀರುಗೆ ಅವ್ರು ಇಟ್ಕೋತಾರೆ, ನಮ್ಮ ಬಟ್ಟೆಗಳನ್ನ ನಾವು ಇಟ್ಕೋತೀವಿ. ಈ ಟೈಮ್ನಲ್ಲಿ ಇಬ್ಬರು ಸೇರಿಕೊಂಡು ಬಟ್ಟೆನ ಮಡಚ್ಕೋತೀವಿ, ಮಾತಾಡಿಕೊಂಡು ಇಲ್ಲಾಂದರೆ ಟಿ ವಿ ನೋಡಿಕೊಂಡು. ಒಬ್ಬರೇ ಬಟ್ಟೆನ ಮಡಚಬೇಕು ಅಂದರೆ ಬೋರ್ ಆಗ್ತಾ ಇರುತ್ತೆ. ಅದಕ್ಕೆ ಈ ಥರ ಯಾರಾದರೂ ಕಂಪ್ನಿ ಕೊಟ್ಟರೆ ಆರಾಮಾಗಿ ಎಷ್ಟೇ ಬಟ್ಟೆ ಇದ್ರೂ ಮಡಿಸ್ಬೋದು. ನೀವೇನಂತೀರಾ? ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.